ಅವರ ಸ್ಪೆಷಲ್ ಡಿಶ್ಶು. ಸಂಜಿತ್ ಅವ್ರು ಅವಾಗಿಂದ ಕಾಯ್ತಾಯಿದ್ರು ಇದನ್ನು ಯಾವಾಗ ತಿಂತಾರೆ ಅಂತ. ಕಲ್ಮಿ ಕೈಮಾ ಮಸಾಲ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕನ್ನಡಕ್ಕೆ ಸುಸ್ವಾಗತ. ಸೊ ಇವತ್ತು ನಾವು ಇಂಟೀರಿಯರಲ್ಲಿ ಶೂಟ್ ಮಾಡ್ತಾ ಇದೀವಿ, ಯಾಕಂದರೆ ಇದು ದೊಡ್ಡ ಜಾಗ. ನಾವು ಕಾಂಪ್ಲೆಕ್ಸಲ್ಲಿ ಇದ್ದೀವಿ. ಎಲ್ಲಿ ಅಂದರೆ ಕೋರಮಂಗಲ 7th ಬ್ಲಾಕಲ್ಲಿ ರಹೇಜಾ ಆರ್ಕೇಡ್ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರಿ ಆಗಿ ರೈಟ್ ಸೈಡಿಗೆ ಬಂದಾಗ ಇಲ್ಲೊಂದು ಪಂಜಾಬಿ ಸ್ಟೈಲ್ ರೆಸ್ಟೋರೆಂಟ್ ಇದೆ. ಸೊ ವೀರೇದ ಡಾಬಾ ಅಂತ ಬೇಜಾನ್ ಡಿಶಸ್ ಇದೆ. ಅವಳೇ ಬಂದು ಮೆನು ಸುಮ್ಮನೆ ತಿರುಗಿ ಹಾಕಿದ್ರಿ. ನೀವು ಎಲ್ಲ ಡಿಶಸ್ಸು ತಿಂತೀರಾ ಅಂದರೆ 1 ವರ್ಷ ಬೇಕೇನೋ. ಎಲ್ಲ ಡಿಶಸ್ಸು ಟ್ರೈ ಮಾಡಿ ಒಂದೊಂದು ದಿವಸ ಒಂದೊಂದು ತಿಂತೀರಾ ಅಂದರೆ ಅಷ್ಟು ಡಿಶಸ್ ಇದೆ. ಅಥೆಂಟಿಕ್ ಪಂಜಾಬಿ ಸ್ಟೈಲು, ನಾನ್ ವೆಜ್ಜು ಎಲ್ಲ ಸಿಗುತ್ತೆ. ಸೊ ಅದು ನೋಡ್ಬಿಟ್ಟು ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಇಲ್ಲಿ ಕಾಂಪ್ಲೆಕ್ಸಲ್ಲಿ ಇರೋದ್ರಿಂದ ನಿಮಗೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಕೋರಮಂಗಲ ಅಂದಿದ ತಕ್ಷಣ ಪಾರ್ಕಿಂಗ್ ಎಲ್ಲ ಕಷ್ಟ ಯೋಚನೆ ಮಾಡ್ತಾರೆ, ಬಟ್ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಸೊ ಟೀಮ್ ಗ್ಯಾದರಿಂಗು ಮತ್ತು ಟೀಮ್ ಔಟಿಂಗು, ಟೀಮ್ ಡಿನ್ನರು, ಟೀಮ್ ಲಂಚು ಎಲ್ಲ ಸೂಪರಾಗಿ ಮಾಡ್ಬೋದು. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಒಂದಷ್ಟು ಸ್ಪೆಷಲ್ ಡಿಶಸ್ನ ಟ್ರೈ ಮಾಡ್ತೀವಿ. ಮೆನುನ ನೋಡ್ಬಿಟ್ಟು ಶಾಕ್ ಆಯಿತು. ಸೊ ಅದನ್ನೆಲ್ಲ ತೋರಿಸೋಣ ಬನ್ನಿ. ಆಮೇಲೆ ಇನ್ನೂ 1-2 ಸ್ಪೆಷಲ್ ಐಟಮ್ ಇದೆ ಇಲ್ಲಿ ಎಂಟ್ರೆನ್ಸಲ್ಲೇ, ಅದು ಏನು ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಈ ಊಟ ಎಲ್ಲ ಆದಾದಮೇಲೆ ಬಿಲ್ಲಿಂಗ್ ಟೈಮಲ್ಲಿ ಇಲ್ಲಿ 2 ಗೇಮ್ ಥರ ಆಡ್ಬೋದು. ಒಂದೇನಂದರೆ ಇಲ್ಲಿ ವೀಲ್ ಸ್ಪಿನ್ ಮಾಡ್ಬೋದು. ಅದರಲ್ಲಿ 15% ಡಿಸ್ಕೌಂಟು, 20 ರೂಪೀಸ್, 50 ರೂಪೀಸ್, 100 ಮತ್ತು ಏನೇನೋ ಇದೆ. 10% ಡಿಸ್ಕೌಂಟ್ ಎಲ್ಲ, ಸರ್ಪ್ರೈಸ್ ಗಿಫ್ಟು ಏನೇನೋ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮು ಇದೆ. ಅದು ಯಾವ್ದು ನಿಲ್ಲುತ್ತೆ ಅದು ನಮಗೆ ಕೊಡ್ತಾರೆ. 20 ರೂಪೀಸ್ ಬಂತು ನಮಗೆ. ಆಮೇಲೆ ಇನ್ನೊಂದಂದರೆ ಇನ್ನೊಂದು ಟೈಮರ್ ಇದೆ. 10:10ಗೆ ನಿಲ್ಲಿಸ್ಬೇಕು ಟೈಮರ್ನ ಕರೆಕ್ಟಾಗೆ. ಅದು ಮಾಡಿದ್ರೆ ಫ್ರೀ ಗಿಫ್ಟ್ ಇದೆ. ಸಂಜಿತ್ ಟ್ರೈ ಮಾಡ್ತಾರೆ. ಮಾಡಿ ಸಂಜಿತು. ಅಲ್ಲಿ 20 ರೂಪಾಯಿ ಬಂತು. ಇದನ್ನು ಮಾಡಿಬಿಟ್ರೆ ಏನೋ ಒಂದು ಗಿಫ್ಟ್ ತೊಗೊಂಡೋಗೋಣ ಹೋಗ್ಬೇಕಾರೆ. ಕರೆಕ್ಟಾಗೆ 10 minutes 10 seconds ನಿಲ್ಲಿಸ್ಬೇಕು. 7 ಆಯಿತು, 8 ಆಯಿತು, 9 ಆಯಿತು, 10 ನಿಲ್ಲಿಸ್ಬೇಕಾಯ್ತು. 10:66 ನಿಲ್ಲಿಸ್ಬಿಟ್ರು. ಗಿಫ್ಟ್ ಇಲ್ಲ ನಮಗೆ, ಬರೀ 20 ರೂಪಾಯಿ ಕೊಡ್ತಾರೆ. ಈಗ ನಾವು ಅದು ಬಿಲ್ ಆದಮೇಲೆ ಮಾಡಬೇಕಾಗಿತ್ತು. ಬಿಲ್ ಮುಂಚೆನೇ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ನಿಮ್ಮ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ಬೋದು. ಮೇಲ್ಗಡೆ ಚೆನ್ನಾಗಿದೆ ಸೀಟಿಂಗು. ನಾವು ಮೇಲ್ಗಡೆ ಹೋಗ್ತಾಯಿದ್ದೀವಿ, ಬನ್ನಿ. ಇದು ಸುಸ್ತಾಯ್ತಾ ಐಟಮ್ಸ್ ಎಲ್ಲ ನೋಡಿ? ಪಂಜಾಬ್ಗೆ ಹೋದಂಗೆ ಆಗೋಯ್ತಾ? ಬೆಂಗಳೂರಲ್ಲೇ ಇದೆ. ಬಟ್ ಇಲ್ಲಿ ಒಳಗಡೆ ಅಟ್ಮಾಸ್ಫಿಯರ್ ಅಷ್ಟೇ. ಎಂಟ್ರಿ ಆಗ್ತಿದ್ದಂಗೆ ಮೇಲ್ಗಡೆ ಅದು ಲಾರಿದು ಇದು ಮಾಡಿದಾರಲ್ಲ ಡಿಸೈನು, ಅದು ಸೇಮ್ ಲಾರಿ ಥರನೇ ಕಾಣಿಸುತ್ತೆ, ಒಂಥರ 3D ಎಫೆಕ್ಟಲ್ಲಿ. ಸೊ ಮೇಲೆ ಬಂದಾಗ ಈ ಥರ ಲೋ ಲೆವೆಲ್ ಸೀಟಿಂಗು, ಕೆಳಗಡೆ ನಾರ್ಮಲ್ ಡೈನಿಂಗ್ ಟೇಬಲ್ಸ್ ಎಲ್ಲ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಏನೋ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ತಿನ್ನೋ ಥರ ಎಫೆಕ್ಟ್ ಬೇಕು ಅಂದರೆ ಮೇಲೆ ಬರಬೇಕು. ಹೈಟ್ ಸ್ವಲ್ಪ ಕಮ್ಮಿ ಇರುತ್ತೆ, ತಲೆ ನೋಡ್ಕೊಂಡು ಬರಬೇಕು. ನಾವು ಇಲ್ಲಿ ಸಪ್ರೇಟಾಗಿ 2 ಕ್ಯಾಬಿನ್ ಇದೆ. ಆ 2 ಕ್ಯಾಬಿನಲ್ಲಿ ನಾವು ಒಂದು ಕ್ಯಾಬಿನಲ್ಲಿ ಕೂತಿದ್ವಿ. ಇಲ್ಲ ನಾರ್ಮಲ್ ಆ ಕಡೆ ಎಲ್ಲನೂ ಕಾಮನ್ ಏರಿಯಾನೂ ಇದೆ. ಪಂಜಾಬ್ ತಿನ್ಬೇಕಂತ ಹೇಳಲ್ಲ, ಬೆಂಗಳೂರಲ್ಲೇ ಸಿಗುತ್ತೆ. ಹೌದಾ? ಪಂಜಾಬ್ ಅವಶ್ಯಕತೆನೇ ಇಲ್ಲ, ಹೋಗಬೇಡಿ, ಇಲ್ಲೇ ತಿನ್ನಿ ಅಂತ ಹೇಳ್ತೀವಿ. ಇಲ್ಲೇ ಇದೆ, ಎಲ್ಲ ಇದೆ. ಬುಕ್ ನೋಡ್ತಾ ಇದ್ರೆ ನೀವು ಒಂದೊಂದು ದಿನ ತಿಂತೀರಾ ಅಂದ್ರೂ 1 ವರ್ಷ ತಿನ್ಬೋದು, ರಿಪೀಟ್ ಆಗ್ತಿರಂಗೆ ಅಷ್ಟಿದೆ. ಸೊ ಅದ್ರಲ್ಲಿ ಅವರ
ಫಾಸ್ಟ್ ಮೂವಿಂಗು ಮತ್ತು ಸ್ಪೆಷಲ್ ಡಿಶಸ್ನ ತರಿಸ್ತೀವಿ. ಏನೇನು ಅಂತ ಹೇಳ್ಬಿಡೋಣ. ಮೊದಲನೇದು ಹೈಲೈಟ್ ಆಗಿದೆ ಏನು ಗೊತ್ತಾ, ಇಲ್ಲಿ ಒಂದು ಐರನ್ ಬಾಕ್ಸ್ ಥರ ಒಂದು ಡಬ್ಬ ಇದೆ. ಸಂಗೀತವರಿಂದ ಐರನ್ ಬಾಕ್ಸ್ ತಂದಿತ್ತವ್ರೆ ಅಂದರು. ಓಪನ್ ಮಾಡಿದ್ರೆ ಅದು ಚಟ್ನಿ, ಉಪ್ಪಿನಕಾಯಿ, ಸಲಾಡ್ ಇಡುವ ಜಾಗ. ಆಮೇಲೆ ಇನ್ನೊಂದು ಏನಂದರೆ ಎಲ್ಲ ಯುನೀಕ್ ಆಗಿದೆ. ಇದು ಕುಕ್ಕರ್, ಚಿಕ್ಕ ಚಿಕ್ಕ ಕುಕ್ಕರ್ ಥರ ಕೊಟ್ಟಿದ್ದಾರೆ. ಅವ್ರು ಹೆಂಗೆ ಹೇಳಿದ್ರು ಅಂದರೆ ಇದರೆಲ್ಲ ಅವರೇ ನೋಡ್ಬಿಟ್ಟು ಡಿಸೈನ್ ಮಾಡಿರೋದು. ಸಂಜೆ ಅದೇನಕ್ಕೆ ಅವ್ರಿಗೆ ಕಿವಿಗೆ ಬಿತ್ತು ಅಂದರೆ ಒಂದು ಬಂದಾಗಲೇ ಒಂದೊಂದನೇ ಹಿಂಗೆ ಹೊಡೆದು ಮುಟ್ಟಿ ನೋಡ್ತಾವ್ರೆ. ಇಲ್ಲಾಂದರೆ ಹೋಟೆಲ್ ಓನರ್ಗಳ್ದು ಇದೇ ಕತೆ. ಬೇರೆ ಹೋಟ್ಲಿಗೆ ಹೋದಾಗ ಏನೇನು ಯೂಸ್ ಮಾಡ್ತಾರೆ ಅಂದರೆ ಚೆಕ್ ಮಾಡೋದು. ಸೊ ಇದೆಲ್ಲ ಚೆನ್ನಾಗಿದೆ ನೋಡಿ, ಯುನೀಕ್ ಆಗಿದೆ. ಕೋಳಿ ಕಾಲಲ್ಲಿ ಇಟ್ಕೊಂಡಿರ್ತಾರೆ ಬಟ್ಲನ್ನ. ಸೊ ಡಿಶಸ್ ಏನಿದೆ ಅಂತ ಹೇಳ್ಬಿಡಲ್ಲ ಒಂದು ಕಡೆಯಿಂದ. ಮೊದಲನೇದು ವೆಜ್ಗೆ ಹೋಗ್ಬಿಡ್ತೀನಿ. ಮಲೈ ಸೋಯಾ ಚಾಪ್ ವೆಜ್ಜಲ್ಲಿ ತರಿಸಿದ್ದೀವಿ. ಮತ್ತು ಪನ್ನೀರ್ ಚಿಲ್ಲಿ ತರಿಸಿದ್ದೀವಿ. ಆಮೇಲೆ ಅದು ಸ್ಟಾರ್ಟರ್ಸ್ ಆಯಿತು. ಆಮೇಲೆ ವೆಜ್ಜು ಫ್ರೈಡ್ ರೈಸ್ನ ತರಿಸಿದ್ದೀವಿ ಮತ್ತು ವೆಜ್ಜು ನೂಡಲ್ಸ್ನ ತರಿಸಿದ್ದೀವಿ. ಇದು ವೆಜ್ ಐಟಮ್ಸು. ಚಿಕನಲ್ಲಿ ಚಿಕನ್ ಹನಿ ಪೆಪ್ಪರ್ ಅಂತ ಒಂದು ಡಿಶ್ ತರಿಸಿದ್ದೀವಿ. ಆಮೇಲೆ ಮಟನಲ್ಲಿ ತಂದೂರಿ ಮಟನ್ ರೋಸ್ಟ್ ಅಂತ, ಅದು ನೀಟಾಗಿ ಒಳಗಡೆ ಸ್ಮೋಕ್ ಎಫೆಕ್ಟಲ್ಲಿ ಬರುತ್ತೆ, 0 ಆಯಿಲ್ ಅದೊಂದು ತರಿಸಿದ್ದೀವಿ. ಮತ್ತು ತಂದೂರಿ ಮಟನ್ ಚಾಪ್ಸ್ ತರಿಸಿದ್ದೀವಿ. ಚಾಪ್ಸ್ ಪೀಸಸ್ಸು 4 ಚಾಪ್ಸ್ ಪೀಸಸ್ಸು ಸೂಪರಾಗಿ, ಅದು ಕೂಡ 0 ಆಯಿಲು, ಬಂಗಾರದಂಗಿದೆ. ಆಮೇಲೆ ಬಾಯಿ ನೀರು ಸುರಿಸ್ತಾ ಇರೋದು ಬಂದು ಇದು ಸಂಜೆ ಪಕ್ಕನೇ ಇಟ್ಬಿಟ್ಟಿದ್ದೀನಿ. ಘಮ ಅಂತ ಬರ್ತಾಯಿದೆ. ಕಲ್ಮಿ ಕೀಮಾ ಮಸಾಲ. ಸೊ ಇದು ಕಲ್ಮಿ ಕಬಾಬ್ ಬರುತ್ತಲ್ಲ ಅದು, ಮತ್ತು ಚಿಕನ್ ಕೈಮಾ, ಆಮೇಲೆ ಬಟ್ರು ಎಲ್ಲ ಜಾಸ್ತಿ ಯಥೇಚ್ಛವಾಗಿ ಹಾಕಿ ಮಾಡಿರುವಂಥ ರಿಚ್ ಆದ ಡಿಶ್ಶು ಅದಾಯಿತಾ. ಇನ್ನೊಂದು ಸ್ಪೆಷಲ್ ಐಟಮ್ಸ್ ಏನು ಗೊತ್ತಾ, ಟೀತರ್ ಸಿಗುತ್ತೆ ಇಲ್ಲಿ. ಟೀತರಲ್ಲಿ ತುಂಬ ವೆರೈಟಿ ಸಿಗುತ್ತೆ. ಅಂದರೆ ಗೌಜ್ ಲಕ್ಕಿ, ಅದರಲ್ಲಿ ತಂದೂರಿ ತೀತರು ಮತ್ತು ತೀತರ್ ಆಲ್ಫಮ್ ಕೂಡ ಸಿಗುತ್ತೆ. ಅದು ಬಿಟ್ಟು ಇದರಲ್ಲೇ ತಂದೂರಿನಲ್ಲಿ ಪೆಪ್ಪರ್ ಸಿಗುತ್ತಂತೆ. ಮತ್ತು ಚೈನೀಸ್ ಡಿಶಸ್ಸು ಸಿಗುತ್ತೆ ತೀತರಲ್ಲಿ, ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಬ್ಯಾಸ್ಕೆಟ್ ತರಿಸಿದ್ದೀವಿ. ಬ್ರೆಡ್ ಬ್ಯಾಸ್ಕೆಟು, ರೋಟಿ ಬ್ಯಾಸ್ಕೆಟು. ಅದರಲ್ಲಿ 3-4 ಥರ ರೋಟಿ ಬರುತ್ತೆ, ಚಿಕ್ಕದು ಪ್ರಾಣಿದು. ಅದಕ್ಕೆ ಗ್ರೇವಿಗಳು ಒಂದು ಬಂದು ಚಿಕನ್ ಹೈದ್ರಾಬಾದಿ ತರಿಸಿದ್ದೀವಿ. ಆಮೇಲೆ ಅದು ಕೂಡ ಇದರಲ್ಲಿ ಕುಕ್ಕರ್ ಥರ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಬಟರ್ ಚಿಕನ್ ಬೋನ್ಲೆಸ್ ಇದೆ. ಆಮೇಲೆ ಆಬ್ವಿಯಸ್ಲಿ ನಮ್ಮ ಚಿಕನ್ ಬಿರಿಯಾನಿ ಇರಲೇಬೇಕು, ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ. ಅದಾದಮೇಲೆ ಬಡಾ ನಾನ್ ದೊಡ್ಡದಾದ ಬಟರ್ ನಾನ್ನ ತರಿಸಿದ್ದೀವಿ. ಅದನ್ನು 2 ಪ್ಲೇಟಲ್ಲಿ ಇಟ್ಕೊಂಡ್ಬಂದಿದ್ದಾರೆ. ಸಪ್ರೇಟಾಗಿ ತೊಗೊಂಡ್ರೆ ಅದನ್ನು ತೊಗೊಂಡ್ಬಿಟ್ಟು ಈ ಒಂದು 2 ಗ್ರೇವಿ ತೊಗೊಂಡು ಆರಾಮಾಗಿ 3 ಜನ ತಿನ್ಬೋದಲ್ಲ. 3 ಜನ ಆರಾಮಾಗಿ ತಿನ್ಬೋದು. ಇದನ್ನು ಒಂದು ರೋಟಿ ತೊಗೊಂಡು 1 ಗ್ರೇವಿ ತೊಗೊಂಡ್ರೆ ಸಾಕು, 3 ಜನ ತಿನ್ಬೋದು. ಸೊ ದೊಡ್ಡದಾಗಿದೆ, ಅದು ನಾವು 3 ಜನಕ್ಕೆ ಸಾಕು. ಬಟ್ ಇಲ್ಲಿ ತುಂಬ ಡಿಶಸ್ ತರಿಸಿದ್ವಿ ತೋರಿಸ್ಬೇಕು ಅಂತ. ಇದು ಬಿಟ್ಟು ತುಂಬ ಇದೆ, ನಾವು ಸಾಕು ಅಂತ ನಿಲ್ಸಿದ್ವಿ. ನೋಡ್ಬೋದು ಇನ್ನೊಂದು 2 ಐಟಮ್ ಬರ್ಬೋದೇನೋ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ವೆಜ್ ಮುಗಿಸ್ಬಿಡೋಣ, ಯಾಕಂದರೆ ನಾನ್ ವೆಜ್ಜು ತಿಂದಾಗ ಅದ್ರ ಟೇಸ್ಟ್ ಉಳ್ಕೊಬೇಕು ನಮ್ಮ ಬಾಯಲ್ಲಿ. ಅದಕ್ಕೆ ಫಸ್ಟು ಮಲೈ ಸೋಯಾ ಚಾಪ್ ಕೂಡ ಒಂಥರ ಮಾಕ್ ಮೀಟ್ ಥರ. ಸೊ ನಾನ್ ವೆಜ್ಗೆ ಆಲ್ಟರ್ನೇಟು, ಸ್ವಲ್ಪ ಅದೇ ಥರ ಟೆಕ್ಸ್ಚರಲ್ ಫೀಲಲ್ಲಿ ಬರುತ್ತೆ, ಬಟ್ ಪ್ಯೂರ್ ವೆಜ್. ಅದ್ಭುತ, ಚೆನ್ನಾಗಿದೆ. ಫುಲ್ಲು ಕ್ರೀಮಿಯಾಗಿ ಬಟ್ ಮಲೈ ಚಿಕನ್ ಥರನೇ ಬರುತ್ತೆ. ಆ ಟೆಕ್ಸ್ಚರ್ ನಿಮಗೆ ಅಗಿಯೋದಕ್ಕೆಲ್ಲ ಸೇಮ್ ಮಲೈ ಚಿಕನ್ ಯಾವ ಥರ ತಿಂತೀರೋ ಅದೇ ರೆಸಿಪಿ. ಸೂಪರ್ ಸ್ಮೂತಾಗಿ ಒಂಥರ ಫುಲ್ ಕ್ರೀಮಿಯಾಗಿ ಚೆನ್ನಾಗಿದೆ. ಇದು ಅದೇ ಸ್ಪೈಸಿ ತಿಂದೇ ಇರೋರಿಗೆ ಆಪ್ಷನ್ ಮಲೈ ಎಲ್ಲನೂ. ಮಲೈ ಚಿಕನ್ ಟಿಕ್ಕಾ ಇರ್ಬೋದು, ಅಥವಾ ಇದು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು ಮಲೈಯಲ್ಲಿ. ಮತ್ತು ಚೀಸಿಯಾಗೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಚೈನೀಸ್ ಕಡೆಗೆ ಲೈಟಾಗಿ ಬೇಕು ಅಂದರೆ ಅದರಲ್ಲೂ ಬೇಜಾನ್ ಆಪ್ಷನ್ಸ್ ಇದೆ. ಅದರಲ್ಲಿ ನಾವು ಪನ್ನೀರ್ ಚಿಲ್ಲಿನ ತರಿಸಿದ್ವಿ. ಇದು ಸ್ವಲ್ಪ ಚುರಿ ಅಂತೆ, ಲೈಟಾಗಿ ಸ್ಪೈಸಿ ಸೈಡು. ಆಮೇಲೆ ಆ ಗಾರ್ಲಿಕ್ ಫ್ಲೇವರು ಅದೆಲ್ಲನೂ ಅದ್ಭುತ. ಪನ್ನೀರ್ ಮಾತ್ರ ಸಖತ್ತು ಸಾಫ್ಟ್ ಮತ್ತು ಫ್ರೆಶ್ ಆಗಿದೆ, ನೀಟಾಗಿ ಕಟ್ಟಾಗ್ಬಿಡುತ್ತೆ. ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆ ಚಾಪ್ ಗಾರ್ಲಿಕ್ಕು ಅದೊಂಥರ ಮಜಾ ಸಿಕ್ಕಿದಾಗ. ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ ಕ್ಯಾಪ್ಸಿಕಮ್ದು ಫ್ಲೇವರ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಒಂದು ಪೀಸ್ನ ಚುಚ್ಕೊಂಡು ತಿಂತಾಯಿದ್ರೆ ಹಿಂಗೆ ಸುನೀತು ಪರ್ಫೆಕ್ಟ್ ಆದ ಚಿಲ್ಲಿ. ಆ ಖಾರ ಬರಬೇಕು, ಆ ಚಿಲ್ಲಿದು ಲೈಟಾಗೆ ಬರುತ್ತೆ, ಹೋಗುತ್ತೆ, ಚೆನ್ನಾಗಿದೆ. ಸೊ ವೆಜಿಟೇರಿಯನ್ಸ್ಗೂ ಬೇಜಾನ್ ಆಪ್ಷನ್ಸ್ ಇದೆ. ನಾವು 2 ತರಿಸಿರೋ ಸ್ಟಾರ್ಟರ್ಸಲ್ಲಿ ಬಟ್ ತುಂಬ ಇದೆ. ಚಿಕನ್ ಹನಿ ಪೆಪ್ಪರ್, ನನಗೆ ಚಿಕನೇ ಫೇವ್ರೇಟು. ಇದು ಹೆಂಗೆ ಮಜಾ ಆಗುತ್ತೆ ಒಂಥರ ಲೈಟಾಗಿ. ನಮ್ಮದು ಒಂದು ಡಾಬಾ ಡ್ರೈ ಥರ ಅಲ್ವಾ, ಫುಲ್ ಡ್ರೈ ಪೆಪ್ಪರು, ಲೈಟಾಗಿ ಹನಿ ಫ್ಲೇವರ್. ತುಂಬ ಏನೋ ಸ್ವೀಟಿಶ್ ಆಗಿ ಬರೋಲ್ಲ, ಸಖತ್ತಾಗಿದೆ. ಇದು ಲೈಟಾಗಿ ಅದೊಂದು ಫ್ಲೇವರ್ ಏನೋ ಬರ್ಬೋದು ಅಷ್ಟೇ ಲೈಟಾಗೆ. ಆ ಪೆಪ್ಪರ್ದು ಹೀಟು ಸೂಪರಾಗಿದೆ. ಆಮೇಲೆ ಇದರಲ್ಲೂ ಅಷ್ಟೇ ಚಿಕ್ಕ ಬೆಳ್ಳುಳ್ಳಿ ಪೀಸಸ್ಸು, ಅದು ಅದ್ಭುತ.
ಬೋನ್ಲೆಸ್ ಪೀಸಸ್ ಎಲ್ಲನೂ ಚೆನ್ನಾಗಿದೆ. ಮಸ್ಟ್ ಟ್ರೈ ಡಿಶ್ ಇದು. ಡ್ರೈ ಇಷ್ಟಪಡ್ತೀರಾ ಅನ್ನೋರಿಗೆ ನಿಮ್ಗೆ ಚೆನ್ನಾಗಿದೆ ಸಂಜೀತು. ಆಯಿತು, ಚಿಕನ್ ಸ್ಟಾರ್ಟರ್ ಆಯಿತು. ಈಗ ಈ ಥರ ಸ್ಟಾರ್ಟರ್, ಅದರಲ್ಲಿ ತಂದೂರಿ, ಅದು ನಮ್ಮದು ಫೇವ್ರೇಟ್. ಅದು ನಿಮ್ಮ ಫೇವ್ರೇಟಾ? ನಿಮಗೆ ಏನು ಏನು ತಿನ್ನೋದು? ಕಾಲು ತಿನ್ನೋಣ? ನನಗೊಂದು ಲೆಗ್ಗು, ನಿಮ್ಮ ಫುಲ್ ಬಾಡಿ ನಿಮಗೆ ಊಟಾನಿ ಲೆಗ್ ಪೀಸ್. ಚೆನ್ನಾಗಿದೆ, ಸಾಫ್ಟಾಗಿದೆ. ಚೂಯಾಗಿರುತ್ತೆ ಸ್ವಲ್ಪ, ತೀತರಲ್ವಾ ಅಂದ್ಕೊಂಡೆ, ಬಟ್ ಸಾಫ್ಟಾಗಿದೆ. ಆಮೇಲೆ ಇದು ಅಷ್ಟೇ, ಫ್ಲೇವರ್ ಅಷ್ಟೇ, ಸ್ಮೋಕಿನೆಸ್ಸು, ಆಮೇಲೆ ಸ್ವಲ್ಪ ಸ್ಪೈಸಿಯಾಗಿ ಇಟ್ಮೇಲೆ ಲೈಟಾಗಿ ಸ್ಪೈಸಿನೆಸ್ ಬರುತ್ತೆ. ಹೆಂಗಿದೆ ಸಂಜಿತು? ಅದ್ಭುತ. ಇದರಲ್ಲಿ ಚಿಕನ್ ತಿನ್ನಬೇಕು, ಯಾಕಂದರೆ ಮೀಟ್ ಜಾಸ್ತಿ ಇರುತ್ತಲ್ಲ, ತಂದೂರು ಸಾಗಿದೆ ಸ್ಪೈಸಿಯಾಗಿ. ಬಟ್ ಇದು ಮಾಂಸ ಕಮ್ಮಿ ಬರುತ್ತೆ ತೀತರಲ್ಲಿ, ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ಇದು ಟೇಸ್ಟಿಯಾಗಿದೆ, ಆ ಮಸಾಲೆ ಸಕ್ಕತ್ತಾಗಿದೆ, ಸಾಕ ಸ್ಪೈಸಿಯಾಗಿದೆ. ಚಿಕನ್ ತಂದೂರಿ ಟ್ರೈ ಮಾಡಬೇಕು. ಇದೇ ಸೇಮ್ ಮಸಾಲೆನಲ್ಲಿ ಅಲ್ಟಿಮೇಟ್ ಆಗಿರುತ್ತೆ, ಯಾಕಂದರೆ ಮಾಂಸ ಜಾಸ್ತಿ ಸಿಗುತ್ತಲ್ಲ ತಿನ್ಬೋದು. ಬಟ್ ತೀತರ್ ತಿನ್ನಬೇಕು ಅಂದ್ಕೊಂಡವರು ಅವರು ಇದನ್ನು ಆರಾಮಾಗಿ ಚೂಸ್ ಮಾಡ್ಬೋದು. ಅಯ್ಯೋ ಸೂಪರ್ ಆದ ಸ್ಪೈಸಿಯಾದ ತೀತರು ತಂದೂರಿ ತಿಂದಾದಮೇಲೆ ಈಗ ಮೈಲ್ಡಾಗಿ ತಿನ್ನಬೇಕು ಅನ್ನೋರಿಗೆ ಆಲ್ಫಮ್ ತೀತರ್. ಹಾಂ ಸಾಫ್ಟಾಗಿದೆ, ನೀಟಾಗಿ ಬರ್ತದೆ. ಒಂದು ಚೆಸ್ಟ್ ಪೀಸು ನೀಟಾಗಿ ಬಂದ್ಬಿಡ್ತು. ಸಂಜು ಅವರು ಖಾರ ಬಿಡ್ತಾನೆ ಇಲ್ಲ. ಸಂಜು ಇದು ಲೈಟ್ ಆಗಿದೆ, ಇರ್ತೀನಿ ಚೆನ್ನಾಗಿದೆ. ಅದು ಸ್ವಲ್ಪ ಖಾರವಾಗಿ ಸಾಕಾಗಾಯಿತು. ಇದು ಅಷ್ಟೇ ಆಲ್ಫಮ್, ಪರ್ಫೆಕ್ಟ್ ಆಲ್ಫಮ್. ಆ ಖಾರನೆಲ್ಲ ಇದು ಮಂಗಮಾಯ ಮಾಡ್ಬಿಟ್ಟು. ಬಟ್ ಇದರಲ್ಲೂ ಲೈಟಾಗಿ ಸ್ಪೈಸಿನೆಸ್ ಇದೆ, ತುಂಬಾ ಸಿಹಿ ಇಲ್ಲ. ಚಿಕನ್ ಆಲ್ಫಮ್ ಚೆನ್ನಾಗಿದೆ, ಮಸಾಲೆ ಭರಿತವಾಗೆ, ಫ್ಲೇವರ್ಫುಲ್ಲಾಗೆ. ಬಟರ್ ಹಚ್ಚಿರೋದು, ಮೇಲ್ಗಡೆ ಬೆಣ್ಣೆ ಹಚ್ಚಿರೋದು, ಆ ಸ್ಮೋಕಿನೆಸ್. ತಂದೂರಿ ಡಿಶ್ ಅನ್ನೋದು ಮಸ್ಟ್ ಟ್ರೈ. ಈ ಪಂಜಾಬಿ ಹೋಟೆಲ್ಗಳಿಗೆಲ್ಲ ಹೋದರೆ, ಡಾಬಾಗಳಿಗೆಲ್ಲ ಹೋದರೆ ನಾನ್ ವೆಜ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರೇ ಎಕ್ಸ್ಪರ್ಟ್ಸು ಮಾಡೋದ್ರಲ್ಲಿ ಸಗದ ಮಾಡೋರು. ಸಂಜೀತು, ಈಗ ನಿಮ್ಮ ಇನ್ನೊಂದು ಫೇವ್ರೇಟ್ ಡಿಶ್ ಸಂಜೀತು, ಮಟನಲ್ಲಿ ತಂದೂರಿ ಮಟನ್ ರೋಸ್ಟ್. ಎಲ್ಲ ಬೋನ್ಲೆಸ್ ಇದ್ದಂಗೆ ಐತೆ ಇದು, ಬೋನ್ಲೆಸ್ಸು. ಅದಾದಮೇಲೆ ಇನ್ನೊಂದು ಡಿಶ್, ಅದು ತಂದೂರಿ ಮಾಡೋದು. ಇನ್ನೊಂದು ತಂದೂರಿ ಚಾಪ್ಸ್. ಯಾವತ್ತದು ತಂದೂರಿ ಚಾಪ್ಸ್ ತಿಂದಿದ್ದೀರಾ? ಅದನ್ನೇ ಫಸ್ಟ್ ಕಚ್ಬಿಡ್ತೀನಿ, ನಾನು ಕೈಗೆ ಎತ್ಕೊಂಡಿದ್ದೀನಿ. ತಂದೂರಿ ಚಾಪ್ಸು, ಅದು ಮಸಾಲ ಹಚ್ಚಿರೋದು ನೋಡಿ, ಫುಲ್ಲು ಮಸಾಲೆ ಭರಿತವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಚಿಯರ್ಸ್. ಗ್ರೀನ್ ಮಸಾಲ. ಸುಟ್ಟಿರೋ ಮಟನ್ ಚಾಪ್ಸು. ಹೆಲ್ತ್ ಕಾನ್ಷಿಯಸ್ ಇರೋರು, ಮಟನ್ ಆಲ್ರೆಡಿ ಫ್ಯಾಟು, ಅದರಲ್ಲಿ ಇನ್ನು ಸ್ವಲ್ಪ ಮಸಾಲೆ ಭರಿತವಾಗೆಲ್ಲ ತಿನ್ನಲ್ಲ ಅನ್ನೋರು ಈ ಥರ ಸುಟ್ಕೊಂಡು ತಿನ್ಬೋದು. ತಂದೂರಿ ಐಟಮ್ಸು ಚೆನ್ನಾಗಿದೆ, ಲೈಟಾಗಿ ಸ್ಪೈಸಿ ಬರುತ್ತೆ, ಲೈಟಾಗಿ ಒಂದು ಟ್ಯಾಂಗಿನೆಸ್ ಬರುತ್ತೆ. ಆಮೇಲೆ ಆಬ್ವಿಯಸ್ಲಿ ಇದೆಲ್ಲ ತಂದೂರಿ ಡಿಶಸ್ ಎಲ್ಲನೂ ಆ ಸ್ಮೋಕಿ ಫ್ಲೇವರ್ ಮತ್ತು ಆ ಬಟರ್ ಕೋಟಿಂಗ್ ಅದ್ಭುತ. ಚಿಲ್ಲಿ ಪೇಸ್ಟ್ ಹಾಕಿರ್ತಾರಲ್ಲ, ಇದು ಗ್ರೀನ್ ಮಸಾಲೆ, ಆ ಚಿಲ್ಲಿದು ಸ್ವಲ್ಪ ಟೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಆ ಘಮ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ. ಅದು ಮಸಾಲೆ ಭರಿತವಾಗಿದೆ, ಯಾವುದೂ ಬ್ಲ್ಯಾಂಡಾಗಿ ಅಂತೂ ಇಲ್ಲ. ಇನ್ನೊಂದಂದರೆ ಅದೇ ಆಶ್ಚರ್ಯ ಆಗಿದ್ದು ಚೆನ್ನಾಗಿ ಬೆಂದಿದೆ ಇದು ಸುಟ್ಟಿರೋದು. ಸ್ಲೋ ಕುಕ್ ಮಾಡಿರ್ತಲ್ಲ ಅದಕ್ಕೆ. ತಂದೂರಿ ಮಟನ್ ರೋಸ್ಟ್ನ ಟ್ರೈ ಮಾಡೋಣ ಚಟ್ನಿ ಜೊತೆ. ಗಟ್ಟಿಯಾದ ಚಟ್ನಿ, ಆ ಮಿಂಟ್ ಫ್ಲೇವರು ಎಲ್ಲ ಅಲ್ಟಿಮೇಟು, ಸಗದಾಗಿ ಹೊಂದ್ಕೊಂಡು ಹೋಗ್ತಾಯಿದೆ ತಂದೂರಿ ಐಟಮ್ಸ್ಗೆ. ಇದು ಅಷ್ಟೇ, ರೋಸ್ಟು ಸಗದಾಗಿದೆ, ಫುಲ್ ಜ್ಯೂಸಿ ಆದ ಮಟನ್ನು, ಬೋನ್ಲೆಸ್ಸು, ಚಿಕ್ಕ ಚಿಕ್ಕ ಪೀಸು, ಆರಾಮಾಗಿ ಹಂಗೆ ಎತ್ಕೊಂಡು ವಾಹ. ಅದೇ ಚೆನ್ನಾಗಿದ್ದು, ಅಂದರೆ ಸಾಫ್ಟ್ನೆಸ್, ತಂದೂರು ಮಾಡಿದ್ರು ಸಾಫ್ಟಾಗಿದೆ. ರೊಟ್ಟಿ ಬ್ಯಾಸ್ಕೆಟು,
ಅದಕ್ಕೆ 2 ಗ್ರೇವಿ ಬಡ್ಸ್ಕೊಂಡಿದ್ದೀನಿ. 4 ಥರ ಇದೆ ರೋಟಿ ಆಗಬೇಕು. ಯಾವ್ದು ತಿಂತೀರಾ? ಕಲರ್ ಚೇಂಜ್ ಇದೆಲ್ಲ ಅದು ಇದು ಮೇಥಿ ಕಲರ್ ಚೇಂಜ್ ಕಾಣಿಸ್ತದೆ. ನಾವು ಬಟರ್ದು ಕುಲ್ಚಾ ತಿನ್ನೋಣ. ಯಥೇಚ್ಛವಾಗಿ ಎಳ್ಳು ಎಲ್ಲ ಹಾಕಿ. ಮೆಥಿ ರೋಟಿಯಾ? ಹೌದು, ಸೂಪರ್ ಸಾಫ್ಟ್ ಆಗಿದೆ. ಫಸ್ಟು ಹೈದ್ರಾಬಾದಿ ಚಿಕನ್ ಈ ಕಡೆ ಇದೆ. ಹೈದ್ರಾಬಾದಿ ಚಿಕನಲ್ಲಿ ತಿನ್ನುವ. ವಾವ್, ಹೈದ್ರಾಬಾದಿ ಚಿಕನ್ನು ಗ್ರೇವಿ ಮಾತ್ರ ಸಖತ್ತು ತಿಕ್ಕಾಗಿ ಸೂಪರ್ ಆಗಿದೆ. ಚಿಕನ್ ಅಂತೂ ಸೂಪರ್ ಜ್ಯೂಸಿ ನೀಟಾಗಿ ಬಂದ್ಬಿಡ್ತು. ನಾನು ಬ್ರೆಡ್ಡಲ್ಲೇ ಇದನ್ನು ರೋಟಿನಲ್ಲೇ ಕಿತ್ಕೆ ಅದ್ಭುತವಾದ ಗ್ರೇವಿ. ನೆಕ್ಸ್ಟು ಬಟರ್ ಚಿಕನ್ ಜೊತೆ ಟೇಸ್ಟ್ ಮಾಡೋಣ. ಬಟರ್ ಚಿಕನ್ ಬಂದ್ಬಿಟ್ಟು ಇದು ಬೋನ್ಲೆಸ್ಸು. ಪೇಸ್ಟ್ ನೋಡಿ ಎಷ್ಟು ತಿಕ್ಕಾಗಿದೆ. ಅತಿ ಹೆಚ್ಚು ಬೆಣ್ಣೆ, ಕ್ಯಾಶು ಪೇಸ್ಟು ಎಲ್ಲ ಹಾಕಿರ್ತಾರೆ. ಎಲ್ಲ ಲೈಟಾಗಿ ಸಿಹಿ ಅಂಶ. ಅದ್ಭುತ, ಸೂಪರ್ ರಿಚ್ ಆಗಿದೆ. ಬಟರ್ ಚಿಕನ್ ಎಲ್ಲ ತಿನ್ನಬೇಕು ಅಂದರೆ ಪಂಜಾಬಿ ಹೋಟ್ಲುಗಳಿಗೆ ಬರಬೇಕು. ಅಥೆಂಟಿಕಾಗಿ ಮಾಡ್ತಾರೆ. ಸಲ್ಲುಕಿ ಬಟರ್ ಚಿಕನ್ ಅಲ್ಲ ಇದು ಥರ ಫುಲ್ಲು ಮಸಾಲೆ ಬರುತ್ತೆ. ಅದು ಬರೀ ಬಟರ್ ಹಾಕ್ಕೊಡೋದು, ಅದು ಬೇರೆ. ಇದಂತೂ ನಮಗೆಲ್ಲ ಸಖತ್ ಇಷ್ಟ ಆಗುವಂಥ. ನೋಡಿ, ಸೋರೋದೇ ಇಲ್ಲ ಗ್ರೇವಿ, ಸಖತ್ ಗಟ್ಟಿಯಾಗಿರುತ್ತೆ, ಬೀಳೋದೇ ಇಲ್ಲ, ತೊಟ್ಟೆ ಕಲ. ಸಿಹಿ ಅಂಶನೂ ಅಷ್ಟೇ, ಸ್ವೀಟ್ನೆಸ್ಸು ಜಾಸ್ತಿನೂ ಇಲ್ಲ. ಎಲ್ಲದರಲ್ಲೂ ಅಷ್ಟೇ, ನೀವು ಹನಿನಲ್ಲಿ ಲೈಟಾಗಿ ಬಂದೋಗುತ್ತೆ, ಇದರಲ್ಲೂ ಅಷ್ಟೇ ಲೈಟಾಗಿ ಸ್ವೀಟ್ ಬಂದೋಗುತ್ತೆ. ಹೈದ್ರಾಬಾದಿ ಚಿಕನ್ ಅದು ಸೂಪರ್ ಆಯಿತು. ಸ್ವಲ್ಪ ಸ್ಪೈಸಿ ಮಸಾಲೆ ಬರೋದು ತಿನ್ನಬೇಕು ಅಂದರೆ ಅದನ್ನು ತಿನ್ಬೋದು. ಇಲ್ಲಾಂದರೆ ನಿಮ್ಮ ಮಕ್ಕಳು ಖಾರ ತಿಂದಿರೋರು ಅಂಥವ್ರು ಎಲ್ಲರೂ ಬಟರ್ ಚಿಕನ್ ಬೆಸ್ಟ್ ಕಾಂಬಿನೇಷನು. ಆಮೇಲೆ ಪಕ್ಕದನಿಗೆ ಅವರ ಸ್ಪೆಷಲ್ ಡಿಶ್ಶು ಸಂಜಿತ್ ಅವ್ರು ಅವಾಗಿಂದ ಕಾಯ್ತಾಯಿದ್ರು ಇದನ್ನು ಯಾವಾಗ ತಿಂತಾರೆ ಅಂತ. ಕಲ್ಮಿ ಕೈಮಾ ಮಸಾಲ. ನೋಡೋರ ಎಷ್ಟಿದೆ ಚಿಕನ್ನಲ್ಲೇ ಮುಳುಗಿದೆ ಇದು. ಬಟರು ಇದರಲ್ಲೂ ಯಥೇಚ್ಛವಾಗಿ ಬಳಸಿದ್ದಾರೆ. 4 ಪೀಸ್ ಬರುತ್ತೆ ಗ್ರೇವಿ. ಅದ್ಭುತ, ಟೇಸ್ಟ್ ಮಾಡುವ. ತುಂಬ ಹೊತ್ತಿಂದ ಕಾಯ್ತಾ ಇದ್ದ ಡಿಶ್. ತುಂಬ ಹೊತ್ತಿಂದ ಕಾಯ್ತಾ. ಅದು ಬಟರ್ ಚಿಕನ್ನು ಒಂಥರ ನಾಟಿ ಸ್ಟೇ ಇದ್ದಲ್ಲ ಡಿಶ್ಶು, ಎಲ್ಲ ಮಿಕ್ಸ್ ಥರ ಇದೆ. ಬಾಯಿ ಫುಲ್ ಬರೀ ಚಿಕನ್ನೇ ಸಿಗ್ತಾ ಇರುತ್ತೆ. ಯಾಕಂದರೆ ಚಿಕನ್ ಕೈಮಾ ಹಾಕಿರ್ತಾರ, ಫುಲ್ ಚಿಕ್ಕ ಪೀಸ್ಗಳು ಬೇಜಾನು. ಚಿಕನ್ ಕೈಮಾ ಇದರಲ್ಲಿ ದೊಡ್ಡದಾದ ತಂದೂರಿ ಕಲ್ಮಿ ಲೆಗ್ ಪೀಸು. ಒಂದಿನ ಡಯಟ್ ಬಿಟ್ಬಿಟ್ಟು ಬಂದು ಎಂಜಾಯ್ ಮಾಡಬೇಕು, ಫ್ಯಾಮಿಲಿ ಜೊತೆ ಬರಬೇಕು. ಯಾಕಂದರೆ ಇದು ಒಂದೊಂದು ಕ್ವಾಂಟಿಟಿ ಒಬ್ಬೊಬ್ಬರ ಕೈಯಲ್ಲಿ ಇಬ್ಬಿಬ್ಬರು ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಇದು 4 ಜನಕ್ಕೆ ಡಿಸೈನ್ ಮಾಡಿರೋ ಥರನೇ ಇದೆ, 4 ಪೀಸ್ ಕೊಟ್ಟಿರ್ತಾರೆ. ಸೊ ಆ ದೊಡ್ಡದು ಬಟ್ರೆ ನಾನು ಅದೊಂದು ತೊಗೊಂಬಿಟ್ಟು ಅದೊಂದು 2 ತೊಗೊಂಬಿಟ್ಟು ಇದೊಂದು ಡಿಶ್ ತೊಗೊಂಬಿಟ್ರೆ ಆರಾಮಾಗಿ ಹೊಟ್ಟೆ ತುಂಬೋಷ್ಟು ತಿನ್ಬೋದು. 4 ಜನ ಹೊಟ್ಟೆ ತುಂಬೋಗುತ್ತೆ. ಇದೇ ಸಕ್ಕತ್ತಾಗಿದೆ. ನಾವು ಒಂದೊಂದೇ ಪೀಸ್ ತಿಂದಿದ್ದು, ಇದಕ್ಕೆ ಹೊಟ್ಟೆ ತುಂಬೋಯ್ತು. ಇದಂತೂ ದಿ ಮಸ್ಟ್ ಟ್ರೈ ಡಿಶ್ ಅಂತ. ಇವಾಗ ನಾವು ತಿಂದಿದ್ರಲ್ಲಿ ಎಷ್ಟು ಡಿಶ್ ತರಿಸಿದ್ವಲ್ಲ, ನಂಬರ್ 1 ಯಾವುದು ಅಂದರೆ ಇಷ್ಟರಲ್ಲಿ ಇದನ್ನೇ ಫಸ್ಟ್ ಪ್ರಿಫರ್ ಮಾಡೋದು ನಾನು ಅಲ್ಲ. ಈಗ ಎಲ್ಲ ಟೇಸ್ಟ್ ಮಾಡಿತು. ಲಾಸ್ಟ್ಲಿ ಬಿರಿಯಾನಿ ಒಂದಿದೆ, ಮತ್ತು ವೆಜ್ ಫ್ರೈಡ್ ರೈಸ್, ವೆಜ್ ಬ್ರೋಲ್ಸ್ ಇದೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ನಾನು ಬಿರಿಯಾನಿ ಜೊತೆ ವೀಡಿಯೋ ಮುಗಿಸ್ತೀನಿ. ಸೊ ತಿಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ. ಆಮೇಲೆ ಲಸ್ಸಿ ಬೇರೆ ಬಂದಿದೆ, 2 ದೊಡ್ಡದಾದ ಲಸ್ಸಿ. ಸೊ ಫೈನಲಾಗಿ ಬಿರಿಯಾನಿ ಜೊತೆ ಮುಗಿಸ್ಬಿಡುವ. ಬಾಸುಮತಿ ರೈಸ್. ಎಸ್, ಸ್ವಲ್ಪ ಯಥೇಚ್ಛವಾಗಿ ಇದು ಫ್ರೈಡ್ ಆನಿಯನ್ಸ್ ಹಾಕಿದ್ದಾರೆ. ಒಳ್ಳೆ ಮಜಾ ಕೊಡ್ತೀನಿ. ಹಾಗೆ ಲೈಟಾಗಿದೆ. ಆಮೇಲೆ ಆ ಫ್ಲೇವರ್ಫುಲ್ ಆಗಿದೆ, ಸ್ಪೈಸಸ್ ಗಮ್ಮ ಎಲ್ಲನೂ. 2 ಪೀಸ್ ಇರುತ್ತೆ, ಒಂದು ಲೆಗ್ ಪೀಸ್ ಇರುತ್ತೆ, ಇನ್ನೊಂದು ನಾರ್ಮಲ್ ಪೀಸ್ ಇರುತ್ತೆ.
ಚಿಕನ್ ಮಾತ್ರ ಅಲ್ಟಿಮೇಟ್. ನೀಟಾಗಿ ಬಂದಿದೆ ಬೋನ್ ಔಟ್. ರೈಸಲ್ಲಿ ನಾರ್ಮಲ್ ಇದೆಲ್ಲ ಥರ ರೈಸು ಸಿಗುತ್ತೆ. ಫ್ರೈಡ್ ರೈಸು ನೂಡಲ್ಸ್ ಎಲ್ಲ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ನಮಗೆ ಬಿರಿಯಾನಿ ಇರಬೇಕು ಲಾಸ್ಟಲ್ಲಿ, ಅದಕ್ಕೋಸ್ಕರ ನಾನು ಬಿರಿಯಾನಿ ತರಿಸಿದ್ದು. ಸೊ ನೀವೇನ ಕೋರಮಂಗಲ ಕಡೆ ಇದ್ದರೆ ಈ ಕಡೆ ಬರ್ತೀರಾ ಅಂದರೆ ಪಂಜಾಬಿ ಸ್ಟೈಲು ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀರಾ, ತಿನ್ನಬೇಕು ಡಿಫ್ರೆಂಟಾಗಿ ಫಾರ್ ಎ ಚೇಂಜ್ ಅಂದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಬರ್ಬೋದು. ನಾವೇನು ತರಿಸ್ಕೊಂಡಿದ್ದು ಈ ಡಿಶಸ್ನ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಮೆನು ತುಂಬ ಇದೆ, ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನೇ ಕೇಳಿ ಸಜೆಷನ್ ಕೇಳಿ ಅವರ ಸಿಗ್ನೇಚರ್ ಡಿಶಸ್ಸು ಮತ್ತು ಇಲ್ಲಿ ಆಲ್ರೆಡಿ ಜನ ಇಷ್ಟಪಟ್ಟು ತಿಂತಾರೋ ಅಂತ ಒಂದಷ್ಟು ಡಿಶಸ್ನ ತರಿಸಿದ್ವಿ. ಅದರಲ್ಲಿ ನಮಗೆ ಫಸ್ಟ್ ಫೇವ್ರೇಟ್ ಆಗಿದ್ದು ಇದೇನೆ, ಏನು ಕಲ್ಮಿ ಕೈಮಾ ಮಸಾಲ, ಆಮೇಲೆ ಇದು ಹನಿ ಪೆಪ್ಪರ್ ಸಂಜೀರಿಗೆ ಸಖತ್ ಇಷ್ಟ ಆಯಿತು ಡ್ರೈ ತಿನ್ನೋರಿಗೆ. ಆಮೇಲೆ ಇದು ಮಟನ್ ರೋಸ್ಟು ಮತ್ತು ಮಟನ್ ಚಾಪ್ಸ್ ಸೂಪರ್. ಆಮೇಲೆ ತೀತರ್ ಅಂದರೆ ತಂದೂರು ಐಟಮ್ಸು, ಎಲ್ಲ ತಂದೂರೇ, ಇವೆಲ್ಲ ತಂದೂರೇನೆ. ಸೊ ತಂದೂರು ಐಟಮ್ಸು ನಂಬರ್ 1. ಚಿಲ್ಲಿನಾ ಅದು ಪನ್ನೀರಲ್ಲ, ಅದು ಸೋಯಾ ಚಾಪು, ಮಲೈ ಸೋಯಾ ಚಾಪು. ಸೊ ಒಟ್ಟಿನಲ್ಲಿ ಹಂಗೆ ನೋಡೋಕೆ ಹೋದರೆ ತಂದೂರಿ ಡಿಶಸ್ಸೇ ಜಾಸ್ತಿ ಇಷ್ಟ ಆಗಿದ್ದು ನಮಗೆ. ಸೊ ನೀವು ಅದರಲ್ಲಿ ಯಾವ ಥರ ಆಪ್ಷನ್ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಮಲೈ ಸೋಯಾ ಚಾಪ್ ಚೆನ್ನಾಗಿತ್ತು. ಸೊ ಅದರಲ್ಲೇ ಚಿಕನ್ ಬರುತ್ತೆ. ಸೊ ಆ ಚಿಕನ್ನು ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ನಾವು ಈ ತಂದೂರಿ ತೀತರ್ ಇತ್ತಲ್ಲ ಅದು ಸಖತ್ತಾಯಿತು, ಸ್ಪೈಸಿ ಆಗಿತ್ತು, ಸ್ವಲ್ಪ ಲೈಟಾಗಿ. ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಸ್ಪೈಸಿಯಾಗಿ ಚೆನ್ನಾಗಿತ್ತು. ಅದರಲ್ಲಿ ತಂದೂರಿ ಚಿಕನ್ನು ಅವೆಲ್ಲನೂ ಅಂತ ಇನ್ನೂ ಸಖತ್ತಾಗಿರುತ್ತೆ. ಮೀಟ್ ಜಾಸ್ತಿ ಇರುತ್ತೆ, ಇದು ಮೀಟ್ ಕಮ್ಮಿ, ಬಟ್ ಇದು ಸ್ವಲ್ಪ ಒಳ್ಳೆಯದು ಹೆಲ್ತಿಗೆ, ಟ್ರೈ ಮಾಡ್ಬೋದು. ಇದೆಲ್ಲ ಝೀರೋ ಆಯಿಲು, ಬರೀ ಬಟರ್ ಕೋಟ್ ಬೇರೆ ಸ್ವಲ್ಪ ಸವರಿರ್ತಾರೆ ಅಷ್ಟೇ. ಆಮೇಲೆ ಫಸ್ಟ್ ಟೈಮು ನಾವು ಆಲ್ಫಮ್ಮು ತೀತರ್ ತಿಂದಿದ್ದು, ಅದು ವಿತ್ ಸ್ಕಿನ್ ಬರುತ್ತೆ ಆಲ್ಫಮಲ್ಲಿ, ಇದರಲ್ಲಿ ವಿತೌಟ್ ಸ್ಕಿನ್ ಬರುತ್ತೆ. ಚೆನ್ನಾಗಿತ್ತು. ಮಟನ್ನು ಚಾಪ್ಸೂ ಅಷ್ಟೇ ತಂದೂರು ಐಟಮು ಸಂಜೀವ್ಗೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿಸಿದ್ದು, ಇಷ್ಟ ಆಯಿತು. ಸೊ ಇವೆಲ್ಲ ಮಸ್ಟ್ ಟ್ರೈ. ಎಲ್ಲ ಡಿಶ್ ಚೆನ್ನಾಗಿದೆ, ಒಳ್ಳೆಯದು, ಎಲ್ಲ ಸೂಪರ್ ಆಗಿದೆ. ಅದರಲ್ಲಿ ಜಾಸ್ತಿ ಫೇವ್ರೇಟ್ ಆದ ಕೆಲವು ಡಿಶ್ ಇದಿಷ್ಟು ನಮ್ಮ ಫೇವ್ರೇಟು ನಮಗೆ. ಆಮೇಲೆ ಗ್ರೇವೀಸು ಅಷ್ಟೇ, ಗ್ರೇವೀಸಲ್ಲಿ ನನಗೆ ಹೈದ್ರಾಬಾದಿ ಚಿಕನ್ನು ಇಷ್ಟ ಆಯಿತು. ಇದು ಬಟರ್ ಚಿಕನ್ನು ಚೆನ್ನಾಗಿದೆ, ಬಟರ್ ಚಿಕನ್ನು ಲೈಟಾಗಿ ಮತ್ತು ಲೈಟಾಗಿ ಸ್ವೀಟಾಗಿದೆ. ಸ್ವಲ್ಪ ಖಾರ ತಿನ್ನೋರಾಗಿದ್ದರಿಂದ ನಮಗೆ ಹೈದ್ರಾಬಾದಿ ಚಿಕನ್ ಸ್ವಲ್ಪ ಇಷ್ಟ ಆಯಿತು ಜಾಸ್ತಿ. ದೊಡ್ಡ ನಾನೆಲ್ಲ ಸಿಗುತ್ತೆ, ಅದ್ರದ್ದು ಕ್ವಾಲಿಟಿನೂ ಚೆನ್ನಾಗಿತ್ತು, ಸಾಫ್ಟ್ನೆಸ್ ಎಲ್ಲ. ಸಂಜೀತ್ ಅವರು ಮೇಥಿ ರೋಟಿ ಏನೋ ತಿಂದರು, ಚೆನ್ನಾಗಿತ್ತಾ. ನಾವು ನಾರ್ಮಲ್ ಯಾವಾಗಲೂ ತಿನ್ನೋ ಥರ ಬಟರ್ ಕುಲ್ಚಾ. ಸೊ ಒಂಥರ ಮಸ್ಟ್ ವಿಸಿಟ್ ಜಾಗ. ಆ ಕಡೆ ಎತ್ಕೊಡ್ರಿ, ಅದು ಕುಡಿದ್ಬಿಟ್ಟು ಮುಚ್ಕೊಳ್ಳೋಣ. ಹಂಗಾಗೋದು ಅದು ಆ ಕಡೆ ನಂದು. ಇದು ಡ್ರೈ ಫ್ರೂಟ್ ಲಸ್ಸಿ, ಅದು ನಾರ್ಮಲ್ ಲಸ್ಸಿ ವಿತ್ ಗೋಡಂಬಿ. ಎಸ್, ಅಯ್ಯೋ ಬಟರೇ ಇಲ್ಲ, ಸಕ್ಕತ್ತಿಕ್ಕಾಗಿದೆ ಇದು. ಸೊ ಇದು ನಿಧಾನ ಕುಡಿಬೇಕು. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಡೆ ಸುತ್ತಮುತ್ತ ಇರೋರಿಗೆ ಯೂಸ್ ಆಗುತ್ತೆ, ಬಂದು ಟ್ರೈ ಮಾಡ್ತಾರೆ. ನಿಮ್ದೇನೋ ಟೀಮ್ ಔಟಿಂಗು, ಟೀಮ್ ಲಂಚು, ಡಿನ್ನರ್ ಇದ್ದರೆ ಕಣ್ಣು ಮುಚ್ಕೊಂಡು ಈ ಕಡೆ ಕರ್ಕೊಂಡ್ಬಿಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ, ಇದೇ ಥರ ವೀಡಿಯೋಸ್ ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.